ಟಿಟಿ ಹತ್ಕೊಂಡು ಹೋಗೋದು ಇವಾಗ ನಾವೆಲ್ಲ ನೋಡಿ ಗೋವಾ ಅಂತಾನೆ ನಂಬ್ಕೊಂಡವ್ರು. ನಾನು ಏನು ಹೇಳಿ ಬಟ್ ಗೋವಾಗೆ ಹೋಗ್ತಾ ಇದೀವಾ? ನಮ್ಮ ಟಿಟಿಲಿ ಲೀಸಲ್ಲಿ ಲೀಕ್ ಆಗ್ತಿದೆ ಗೈಸ್. Okay, let's go. What is up fam? Hi, so welcome back to my new vlog. Guys, ನೀವು ನೆನ್ನೆ ಔಟ್ಫಿಟ್ ನ ಬೈ ಮಾಡಿದ್ ನೋಡಿದ್ರಿ. ಇವತ್ತು ಹಾಕೊಂಡು ಹೋಗ್ತಾ ಇದೀನಿ. ಮನೆಲ್ಲ ಪ್ಯಾಕಿಂಗ್ ನೋಡಿ. ಸೂಪರ್. ಹೇರ್ ಸ್ಟೈಲ್ ಎಲ್ಲ ಹಾಳು ಮಾಡ್ಬಿಟ್ರು ಗೈಸ್ ನಂದು. ಬನ್ನಿ ಈಗ ಹೋಗಿ ನಂದೊಂದಷ್ಟು ಐಟಮ್ಸ್ ತಗೊಳ್ಳೋದಿತ್ತು ಶಾಪಿಂಗ್ದು, ಅದೆಲ್ಲ ತಗೋಬೇಕಿತ್ತು ಗೈಸ್. ಸೊ ಫೈನಲಿ ಈವೆಂಟ್ಗೆ ಹೊರಟೆ. ಸ್ವಲ್ಪ ಲೇಟ್ ಆಯಿತು ಬಟ್ ಆನ್ ಟೈಮ್ ಇರೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಾಪಸ್ಸು ಈವೆಂಟ್ ಮುಗಿಸಿ ಬೇಗ ವಾಪಸ್ ಬರಬೇಕು. ಯಾಕೆ ಅಂದರೆ ನಮ್ಮದು ಬಸ್ ಟಿ ಟಿ ಬುಕ್ ಮಾಡಿದ್ವಿ. ಗೋವಾಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿನೆಲ್ಲ ತಗೊಂಡು. ಸೊ ಇವತ್ತು ಇಲ್ಲಿಂದ ಹೊರಡಬೇಕು. 9 o'clock ಬರೋಕ್ಕೆ 7 o'clock ಪ್ಲಾನ್ ಮಾಡಿದ್ದು ಹೊರಡಬೇಕು ಅಂತ. ಬಟ್ ನಂದು ಈವೆಂಟ್ ಇರೋದ್ರಿಂದ JP ನಗರಿಂದ ವಾಪಸ್ ಬರೋದು ಲೇಟ್ ಆಗಿಬಿಡುತ್ತೆ. ಅದಕ್ಕೆ 9 o'clock ಹಂಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಈವೆಂಟಿಗೆ ಐಮ್ ಎಕ್ಸೈಟೆಡ್. ಲೆಟ್ಸ್ ಸಿ. ಫಸ್ಟ್ ಟೈಮ್ ಲೈಫಲ್ಲಿ ದಾಂಡಿಯಾ ಆಡೋಕ್ಕೆ ಹೋಗ್ತಾ ಇರೋದು ನಾನು. ಟ್ರಾಫಿಕ್ಕೇ ಬೇಜಾರು ಗೈಸ್. ಇನ್ನೂ ರೀಚ್ ಆಗಿಲ್ಲ. ಟ್ರಾಫಿಕ್. ಬೆಂಗಳೂರಲ್ಲಿ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ 2 hour ಬೇಕೇ ಬೇಕು. ಆ ಥರ ಆಗ್ಬಿಟ್ಟಿದೆ ನಮ್ಮ ಮನೆಯಿಂದ. ಆ್ಯಕ್ಚುಲಾಗಿ ನಮ್ಮ ಮನೆ ಔಟ್ ಆಫ್ ಬೆಂಗಳೂರು ಇರೋದು, ಹಳ್ಳಿ. ಫೈನಲಿ ರೀಚ್ ಆಗಿದ್ದೀವಿ 2 hour ಆದಮೇಲೆ. ಬನ್ನಿ, ಲೇಟಲ್ಲೇ ಲೇಟು ಗೈಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಈವೆಂಟಿಗೆ ನೆಮ್ಮದಿಯಾಗಿ ಮಲಗಿ 2 hour ಎದ್ದು ಹೋಗ್ತಾ ಇರೋದು. ನೆಕ್ಸ್ಟ್ ಹೇಗಿರುತ್ತೆ ಈವೆಂಟ್ ಅಂತ. ವಾಪಸ್ ಬರೀ ಓಡೋಗ್ಬೇಕು ಇಲ್ಲಿಂದ. ಹೋಗ್ತಾ ವಾಪಸ್ ಟ್ರಾಫಿಕ್ ಇದ್ದರೆ ಮುಗಿದ ಕತೆ. ಬಿಕಾಸ್ ಫ್ಯಾಮಿಲಿ ಎಲ್ಲ ಕಾಯ್ತಿದ್ದಾರೆ. ಟಿಟಿನೂ ಬಂದು ಕಾಯ್ತಿರುತ್ತೆ. ಇಲ್ಲಿ ನೋಡಿ ನಮ್ಮದು ಫಸ್ಟ್ ಟೈಮು. ನೋಡಿ Samir. Hi guys, hello. Hi. Hope you guys are having fun. This song, I want you to play this song. Go on, this one. Ready? Okay, Sam is gonna play now. 3, 2, 1. ಏನಾಡೋದು ಇದಕ್ಕೆ? ಈಸಿ ಗೈಸ್, ಇವರು ಸೂಟ್ ಹಾಕೊಂಡ್ ಬಂದಿರೋದೇ ನಮ್ಮಿಂದ ಅಂತ ನೋಡಿ. ಹಾಯ್ ಗೈಸ್, ಇಬ್ರು ನನಗೆ ಪ್ರೋಟೀನ್ ಬಾರ್ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗೈಸ್. ಸೊ ಇವತ್ತಿನ ಈವೆಂಟಿಗೆ ಬಂದು ತುಂಬ ದಿನ ಆದಮೇಲೆ ಹೋಮಿನ ಮೀಟ್ ಮಾಡೋದಕ್ಕೆ ಒಂದು ಗಿಫ್ಟ್ ಕೊಡ್ತಾ ಇದೆ ನೋಡಿ ನನಗೆ. ಫೆರಾರಿ ವಾಚ್. ಥ್ಯಾಂಕ್ಸ್ ಹೇಳಲೇಬೇಕು. ತುಂಬ ಎಕ್ಸ್ಪೆನ್ಸಿವ್ ವಾಚ್. ಥ್ಯಾಂಕ್ಸ್ ಸ್ವಾಮಿ. ಎಲ್ಲ ಹೇಳಿದ್ದೀನಿ ನಮ್ಮ ಬ್ಲಾಗಲ್ಲಿ. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದಕ್ಕೆ ಒಂದು ಗಿಫ್ಟು ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮಿ. ಲಾಟ್ಸ್ ಆಫ್ ಲವ್. ಮತ್ತೆ ಗ್ಲಾಸಸ್ ಕೊಟ್ಟ ಫಸ್ಟು, ಇದು ಬೇಡ ಅಂದೆ. ಅದಕ್ಕೆ ವಾಚ್ ಕೊಟ್ಬಿಟ್ಟ ಬಿಚ್ಚಿ. ಅವ್ರದ್ದು ರಾಜರ ವಂಶ. ಅದು ಹಿಂಗೆಲ್ಲ ಚೈನ್ ಎಲ್ಲ ಬಿಚ್ಕೊಡ್ತಿದ್ರು, ಹಿಂಗೆಲ್ಲ ಬಿಚ್ಕೊಡ್ತಿದ್ರಲ್ಲ ಆ ಥರ ವಾಚ್ ಬಿಚ್ಕೊಟ್ಬಿಟ್ಟ. ಸರಿ ಆಯ್ತು, ಥ್ಯಾಂಕ್ ಯು. ಇಲ್ಲೇ ಇರಲಿ. ಆಯ್ತು ತಗೋ ಅಮ್ಮಿ, ಬೈಕೋಬೇಡ. ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಪಿಜ್ಜಾ ಡ್ಯಾನ್ಸ್ ಆಡ್ಬೇಕಂತ ಬನ್ನಿ ಆಡೋಣ.
ಬಾಯ್ ಥ್ಯಾಂಕ್ ಯು ಬಾಯ್ ಗೈಸ್ ಫೈನಲಿ ಇಲ್ಲಿಂದ ಹೊರಟ್ವಿ. ಬನ್ನಿ ಹೋಣ. ಇಲ್ಲಿಂದ ಮತ್ತೆ ನಮ್ಮ ಮನೆಯವ್ರಿಗೂ ಹೋಗ್ಬೇಕು. ಯಪ್ಪ 2 ಅವರ್. ಗೈಸ್ ಫೈನಲಿ ಹೊರಟೆ. ಈವೆಂಟಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ತುಂಬ ಮ್ಯೂಸಿಕ್ ಇತ್ತಲ್ಲ, ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅಂತ. ಅದು ಬಿಟ್ಟರೆ ಇಲ್ಲಿಂದ 2 ಅವರ್ ಇದೆ ನೋಡಿ ಹೋಗೋಕ್ಕೆ. 1 hour 40 minutes ಅಂದರೆ ಅದೇ 2 ಅವರ್ ಆಗುತ್ತೆ. ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ ಮಧ್ಯದಲ್ಲಿ. ಟೆನ್ಷನ್ ಆಗ್ತಿದೆ. 7 ಗಂಟೆ ಈಗ, 8, 9, 9:30 ರೀಚ್ ಆಗ್ತೀವಿ. 7:15 ನಾನು TT ರೆಡಿ ಇರುತ್ತೆ ಅಂತ ಹೇಳಿದೆ ನಮ್ಮ ಮನೇಲಿ. ಸೊ ಓಕೆ ನೋಡೋಣ. ನಾನಿನ್ನೂ ಪ್ಯಾಕಿಂಗು ಮಾಡಿಲ್ಲ ಏನು. ಫೈನಲಿ 6:15 ಬಿಟ್ಟು 10 ಗಂಟೆ ರೀಚ್ ಆಗಿದ್ದೀವಿ. 6:15 7 ಗಂಟೆ ಬಿಟ್ಟಿದ್ದು. 8, 9, 10 ಆಲ್ಮೋಸ್ಟ್ 3 hours ಆಯಿತು. ಸಾಕ ಟ್ರಾಫಿಕ್ಕು ಸಾಕಾಗೋಯ್ತು. ಫೈನಲಿ ನಮ್ಮ TT ಬಂದು ಆಚೆ ನಿಂತಿದೆ. ನಮ್ಮ ಮನೆಯವರೆಲ್ಲ ಕಾಯ್ತಿದ್ದಾರೆ. ಬನ್ನಿ ಅದನ್ನು ಕರ್ಕೊಂಡು ಗಾಡಿ ಹತ್ಕೊಂಡು ಹೋಗೋದೆ ಇವಾಗ. ಲೆಟ್ಸ್ ಗೋ ಗೈಸ್. ಎಲ್ಲರೂ ಬ್ಯಾಗಲ್ಲಿ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಗೈಸ್. ನಾನು ಬ್ಯಾಗ್ ಪ್ಯಾಕ್ ಮಾಡ್ತೀನಿ ಫಸ್ಟ್. ಏನು ನಿಂದ ಅದು ಫಸ್ಟ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಕಂಫರ್ಟೇಬಲ್ ಔಟ್ಫಿಟ್ ಹಾಕೊಂಡು ಹೊಡೋಣ. ಪ್ಯಾಕ್ ಆಗಿಲ್ವಾ? 10 ಗಂಟೆ ಆಚೆ ಬಂದು TT ನಿಂತಿದೆ. ವಯಸ್ಸು ನಮ್ದು ಕಾದು ನಾವು ಅಪ್ಪ ಮಲ್ಕೊಂಡು ಬಿಟ್ಟವ್ರು ನೋಡಿ. ಅಪ್ಪ TT ಬಂದಿದೆ, ಬನ್ನಿ. ಪ್ಯಾಕ್ ಆಯ್ತಾ ನಿಮ್ಮದು? ಬನ್ನಿ. ಫೈನಲಿ TT ಬಂತು. ಈ TT ಹತ್ಕೊಂಡು ಹೋಗೋದು ಇವಾಗ ನಾವೆಲ್ಲ. TTಲಿ 12 ಅವರ್ ಇರಬೇಕು ಗೈಸು. ಯಾವುದೋ ಲಗೇಜ್ ಎತ್ತಲೆಲ್ಲ ಮೇಲೆ ಹಾಕ್ಬಿಟ್ಟು ಟಾರ್ಪಲ್ ಹಾಕಿ ಕಟ್ಬಿಡೋಣ ಅಂತ. ಬಿಕಾಸ್ TT ಒಳಗೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಕೂರ್ಬೋದು. ಸೈಡ್ ಇದು ಇಟ್ಬಿಡೋದ ಮೇಲೆ. ನಾನನ್ನ ಇನ್ನೊಂದು ಫೋನ್ನ ಒಳಗೆ ಬಿಟ್ಬಿಟ್ಟು ಎಲ್ಲ ಲಾಕ್ ಹಾಕೊಂಡು ಲೈಟ್ ಆಫ್ ಮಾಡ್ಕೊಂಡು ಹೊರಟಿದ್ದೀನಿ. ರೂಮೆಲ್ಲ ಗಲೀಜಾಗಿ ಬಿಟ್ಟು ಹೋಗ್ತಾಯಿದೆ ನೋಡಿ. ನನ್ನ ಫೋನ್ ಇಲ್ಲಿದೆ ಗೈಸ್. ನಮ್ಮ ಅಕ್ಕ ರೂಮ್ ನೋಡಿ ಹೆಂಗೆ ಬಿಟ್ಟು ಹೋಗ್ತಾ ಇದ್ದಾಳೆ. ವಾಪಸ್ ಬಂದಮೇಲೆ ಆಗುತ್ತೆ ಟೆನ್ಷನ್ನು. ಅಯ್ಯಯ್ಯಪ್ಪ ಅನ್ಸುತ್ತೆ. ಲೈಟ್ಸ್ ಆಫ್ ಮಾಡಿ 6-7 ದಿನ ಮನೆ ಕಡೆ ತಲೆ ಹಾಕಂಗೆ ಇಲ್ಲ. ಲೆಟ್ಸ್ ಗೋ. ನೋಡಿ ಎಲ್ಲ ಲಗೇಜ್ ಇಟ್ಟು ಕಟ್ ಆಗ್ತಾ ಇದ್ದಾರೆ. ಈಗ ಮಿಕ್ಕಿದೆಲ್ಲ ಎತ್ಕೊಂಡು ಹೋಗ್ಬೇಕು. ಇನ್ನು ಚಿಕ್ಕ ಬ್ಯಾಗ್ಗಳಿದೆ, ಅದೆಲ್ಲ ತೊಗೊಂಡು ಹೋಗ್ಬೇಕು. ಫಸ್ಟು ನಮ್ಮ ತಂದೆ ಪಿತಾಶ್ರೀ ಅವ್ರನ್ನ ಹುಡುಕೊಂಡು ಎದ್ದೇಳ್ತಾರೆ, ಹೋಗ್ತವ್ರ ಒಳಗೆ. ಡುಡುಮ್ ಅಂತ ಹೋಗ್ತಾವ್ರ. ಲಕ್ಷ್ಮಿ ಅತ್ತಮ್ಮ ನಿನ್ ಸೀಟ್ ಹಿಡ್ಕೊ. ಯಾವ ಕಲರ್ ಸೀರೆ ಹಾಕಿದ್ದು? ತಿರ್ಗು ಒಂದು ಹಾಯ್ ಹೇಳು. ಬಾಯ್ ಹೇಳು. ಅಷ್ಟೇ ಮುಗೀತು. ಗೋವಿಂದ ಬಂದ್ರಿ ವಾಪಸ್ ಬಾ. ಹೋಗು ಒಳಗೆ ಹತ್ತೋ. ನೀನು ಹತ್ತೋ. ಇಲ್ಲ ಸೆಕೆಂಡ್ ಲಕ್ಷ್ಮಿ ಮಾಮ್. ನಮ್ಮ ಹತ್ತುತ್ತಾ ಇದ್ದಾರೆ. ನೆಕ್ಸ್ಟ್ ನೀನು ಹೋಗಿ ಹ್ಯಾಪಿ ಬರ್ಡೇ ಹೋಗಿ ಚಂದ್ರ. ಮನೀಶ್ ಫೈಲಿ ನಾನು ಹತ್ತುತ್ತಾ ಇದ್ದೀನಿ. ಲಾಸ್ಟ್ ಯಾರು ಡಿನ್ನರ್ ತಿನ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ ಹೋಗೋಣ. ಬಂದೆ ನಾನೇ. ಸ್ವಲ್ಪ ಫೈನಲಿ ಹೊರಟಿದ್ದೀವಿ. ನಮ್ಮ ಜೊತೆ ಬರ್ತಿರೋದು ಪ್ರವೀಣ್ ಅಣ್ಣ. ಹೇಳ್ಬಿಡಿ ಒಂದ್ಸರಿ. ಲೆಟ್ಸ್ ಗೋ. 12 ಅವರ್ TT ಹಿಂದೆ ಹಿಡಿಯಂಗಿಲ್ಲ. ಸ್ಟೇಯಿಂಗ್ ಇನ್ TT ಫಾರ್ 12 hours. ಎಲ್ಲೋಳಲ್ಲೇ ಕಂಟಿನ್ಯೂ ಯೋಚನೆ ಮಾಡ್ಬಿಡ್ತೀಯಲ್ಲ. ಯೋಚನೆ ಮಾಡ್ಬಿಡ್ತೀನಿ. ಡಿನ್ನರ್ ತಿನ್ಬಿಡೋಣ. ತಿನ್ಕೊಳ್ಳ ಗೈಸ್ ಗೋವಾ ಬಂತು. ಗೋವಾ ಡಿನ್ನರ್ಗೆ ಇಳಿತಾ ಇದೀವಲ್ಲ. ಡಿನ್ನರ್ಗೆ ಹೋಗೋಣ. ಇಲ್ಲ ಮನೆ ಮುಂದೆನೆ 500 ಮೀಟರ್ ಒಳಗೆ ಬಂದಿದ್ದೀವಿ ಡಿನ್ನರ್ಗೆ. ಬನ್ನಿ. ಫಸ್ಟ್ ಸ್ಟಾಪ್ ಫಸ್ಟ್ ಸ್ಟಾಪ್ ಡಿನ್ನರ್ಗೆ TT. ಗೈಸ್ ನಮ್ಮ ಅಕ್ಕದು 100K ಕೇಕಾ. ಅದನ್ನ ತೊಗೊಳಕ್ಕೆ ಆಚೆ ಬಂದೆ ನೋಡಿ ಗೈಸ್. ನಮ್ಮಿಬ್ಬರದು ರಿಫ್ಲೆಕ್ಸ್ ಹೆಂಗಿದೆ. ಅದನ್ನ ತೊಗೊಳಕ್ಕೆ ಅಂತ ಆಚೆ ಬಂದೆ. ಅವನೇ ತೊಗೊಂಡ್ಬಂದ್ಬಿಟ್ಟಿದೆ. ಬನ್ನಿ 100K ಕೇಕ್. ಲೆಟ್ಸ್ ಗೋ. ನಮ್ಮ ತಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಗೈಸ್. ಬನ್ನಿ. ಕಂಗ್ರಾಚುಲೇಷನ್ ಅಂತ ನಾನು ಇದು ಥ್ಯಾಂಕ್ ಯು. ಅಷ್ಟೇ ತೋರ್ಸಕ್ಕೆ ಅಷ್ಟೇ. ವಾಪಸ್ ಕೊಟ್ಬಿಟ್ಟು ಹ್ಯಾಪಿ ಬರ್ಡೇ ಬಸ್ಕೊ ಬಂದು ಇದನ್ನೇ ಕರೆಕ್ಟ್ ಹ್ಯಾಪಿ ಬರ್ಡೇ ಸ್ಟಿಕ್ ಬರುತ್ತೋ ಅಲ್ಲೇ ಇಟ್ಬಿಡೋಣ. ಲೈಟರ್ ಬೇಕಿದೆ. 100K ಹ್ಯಾಪಿ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಅಕ್ಕ ಸ್ಟಾರ್.
ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ 100ಕ್ಕೆ. ನಮ್ಮ ಅಕ್ಕದು 100ಕ್ಕೆ ಸಬ್ಸ್ಕ್ರೈಬರ್ಸ್ ಆಗಿದೆ. ಏನಾದ್ರು ಹೇಳ್ತೀಯಾ? ಹೇಳೋಣ ಇದು ಎಲ್ಲರಿಗೂ ಕೇಕ್ ಎಲ್ಲರೂ ತಿಂತಾರಾ? ಅದು ಇದು ಕಣ್ಣೊಳಗೆ ಹೋಗ್ಬಿಡ್ತು. ಸ್ಪಾರ್ಕ್ಲಿಂಗ್ ಕ್ಯಾಂಡಲ್ ಈ ಕಡೆ ಕಣ್ಣು ಹೋಯ್ತು. ಗೈಸ್ ಫೈನಲಿ ಡಿನ್ನರ್ ಮಾಡಿಕೊಂಡು ಎಲ್ಲ ಪಾಚ್ಕೊಂಡ್ಬಿಟ್ಟಿವಿ ಅಂದರೆ ಗಾಡೀಲಿ ಡ್ರೈವರ್ ಅಣ್ಣ ಬಿಟ್ಟು ಆರಾಮಲ್ಲಿ ರೀಚ್ ಆಗ್ತೀವಿ. ಏನೋ 12 ಅವರ್ ಟ್ರಾವೆಲಿಂಗ್ ಇರೋದು ಗೈಸ್ ಇವನ ಜೊತೆ. 12 ಅವರ್ ಏನು ಮಾಡ್ಬೋದು? ಒಬ್ಬನ ಜೊತೆನೇ ಇದ್ದಿಲ್ಲ, ಎಲ್ಲ ಜೊತೆ. ಇವನ್ ಬರ್ಡೇಗೋಸ್ಕರ 12 ಅವರ್ ಆ್ಯಂಡ್ ಓವೋಲಿ ರಜಾ ಹಾಕಿದ್ದಾನೆ. ಗೈಸ್ ನಮ್ಮ ಮನೆಯವರೆಲ್ಲ ನಾನು ಗೋವಾ ಅಂದೆ ಅಂತ ಗೋವಾ ಅಂತ ನಂಬಿಟ್ಟಿದ್ದಾರೆ. ಗೋವಾ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ಬನ್ನಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಡ್ರೈವರ್ ಅಣ್ಣಂಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತು. ಅವ್ರಿಗೆ ಹೇಳಕ್ಕೆ ಹೇಳಿರೋದು ನಾನೇ. ನೀನು ತಿನ್ನು, ಇಳಿಸ್ತಾ ಇದೆಯಾ? ಇನ್ನೊಂಚೂರು ಇಳಿಸ್ಲಾ? ಹಾಕ್ಲಿ, ಒಂಚೂರು ಇಳಿಸ್ತೀಯಾ? ತಿನ್ನು. ಗೆಟ್ ರೆಡಿ ಫಾರ್ ದ ಸರ್ಪ್ರೈಸ್. ಟುಮ್ ಟುಮ್ ವೆಲ್ಕಮ್ ಟು ಬಾಗಲ್ಕೋಟ್. ಗೈಸ್ ನಾನು ಅವತ್ತು ಜೋಶಲ್ಲಿ ಗೋವಾ ಅಂತ ಬಾಯ್ಬಿಟ್ಬಿಟ್ಟೆ ಆಯಿತಾ. ತುಂಬ ನಮ್ಮ ಮನೆಯವರೆಲ್ಲ ಗೋವಾ ಅಂತ ಫಿಕ್ಸ್ ಆಗಿಬಿಟ್ರು. ನಾನು ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದೆ. ನಿನ್ನೆ ಬ್ಲಾಗಲ್ಲೂ ಗೋವಾ ಅಂತ ಹೇಳಿದೆ. ಎಲ್ಲ ಅದನ್ನೇ ನಂಬಿದ್ರು. ಈಗ ಗಾಡಿ ಹತ್ತಬೇಕಾದ್ರು ಗೋವಾ ಗೋವಾ ಅನ್ಕೊಂಡು ಹತ್ತುತ್ತಾ ಇದ್ದಾರೆ. ಅದು ತಕ್ಕಂಗೆ ಔಟ್ಫಿಟ್ ನಾನು ತಗೊಂಡ್ಬಿಟ್ಟಿದ್ದೀನಿ. ಅಯ್ಯೋ ಹೌದಾ? ಪಾಪ ಬಾಗಲ್ಕೋಟಲ್ಲಿ ಗೋವಾ ಔಟ್ಫಿಟ್ ಹಾಕೊಂಡು ಓಡಾಡು. ಅದಕ್ಕೂ ತಂದಿದ್ದೀನಿ. ಹಾಂ ಸೊ ಎಲ್ಲಿಗೆ ಹೋಗ್ತಾ ಇರೋದು ಅಂತ ನಿಮಗೆ ಮಾತ್ರ ಹೇಳ್ತೀನಿ. ಆಚೆ ಹೋಗಿ ಗಾಯ್ಸ್ ಫೈನಲಿ ಡಿನ್ನರ್ ತಿಂದು ಹೊರಟಿದ್ದೀವಿ. ಅಣ್ಣ ಎಲ್ಲಿ ಹೋಗ್ತಿರೋದು ಅಂತ ಯಾರು ಕೇಳಿದ್ರು ಹೇಳ್ಬೇಡಿ, ನನಗೆ ನಿಮಗೆ ಮಾತ್ರ ಗೊತ್ತಿರಲಿ ಆಯ್ತಾ. ಎಲ್ಲ ಗೋವಾ ಅನ್ಕೊಂಡವ್ರೆ, ಹಂಗೆ ಮೇಂಟೈನ್ ಮಾಡಿ. ಬಟ್ ಗೋವಾಗೆ ಹೋಗ್ತಾ ಇದೀವಾ? ಇಲ್ಲ ನೀವು ಬೇರೆ ರಾಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ. ನೀವು ಆಕ್ಟಿಂಗ್ ಫೀಲ್ಡಿಗೆ ಬರಬೇಕು. ಒಳ್ಳೆ ಬ್ರೈಟ್ ಫ್ಯೂಚರ್ ಇದೆ. ಗೋವಾ ಅಂತ ನಂಬಿಟ್ಟು ನಮ್ಮ ಹುಡುಗ ಗೋವಾ ಅಂತ ಕರ್ಕೊಂಡು ಹೋಗ್ಬೇಕು. ಬನ್ನಿ ಗೋವಾ. ಚಿನ್ನು ಎಲ್ಲ ಮೊದಲು ಜಗಳ ಆಡ್ತವ್ರೆ. ಜಗಳ ಆಡ್ತವ್ರೆ ಇಬ್ರು. ಅವ್ರು ಅಲ್ಲಿ ಮಾಡ್ಕೊಂತೀರಂದ್ರು, ಅಲ್ಲಿ ನೀಟಾಗಿ ಇಟ್ಟಿಲ್ಲ ರೀ. ಅಲ್ಲಿ ಎತ್ತಾಕುತ್ತೆಪ್ಪ ಹಿಂದೆ. ಗೈಸ್ ಲೈಟ್ಸ್ ಆಫ್ ಆಯ್ತು. ಇದು ಹೀಗೆ ಲೈಟ್ ಆನ್ ಆಗಿದೆ ಇಲ್ಲಿ. ನಮ್ಮ ಅಪ್ಪ ಫ್ಲ್ಯಾಟು, ನಾನು ಈ ಸೀರೆ ಶಿಫ್ಟ್ ಆಗ್ಬಿಟ್ಟೆ. ಅಮ್ಮ ನೋಡಿ ಗೋವಾ ಅಂತಾನೆ ನಂಬ್ಕೊಂಡವ್ರು. ನಾನೇನು ಹೇಳಲಿ? ಅಯ್ಯೋ ಡ್ರೈವರ್ ಇಲ್ಲ, ಗಾಡಿ ಎಲ್ಲ ಆಡ್ತಿದೆ. ಫ್ಯೂಲ್ಗೆ ಫ್ಯೂಲ್ ಹಾಕಕ್ ಫಸ್ಟ್ ಫ್ಯೂಲ್ ನಿಲ್ಸಿದ್ದೀವಿ. ನಮ್ಮ ಕಾರಲ್ಲಿ ಹೋಗೋಣ ಅನ್ಕೊಂಡಿದ್ವಿ, ಇನ್ನೊಂದು ಕಾರ್ ಬೇಕಾಗುತ್ತೆ ಅಂತ ಟಿ ಮಾಡೋದು. ಲಗೇಜ್ ಹಾಕೊಂಡು ಲಗೇಜ್ ಮೇಲೆ ಮಾಡ್ಕೋಬೇಕಾಗಿತ್ತಾವಲ್ಲ. ಮೇಲೆ ಎಷ್ಟು ಲಗೇಜ್ ಇದೆ ಗೊತ್ತಾ? ಅದಕ್ಕೆ ಒಂದು ಕಾರ್ ಬೇಕನ್ಸುತ್ತೆ. 2 ಕಾರ್ ತಗೊಂಡು ನಮ್ಗೆ ಸಾಕಾಗ್ತಿರ್ಲಪ್ಪ. ನಮ್ಮ ಲಗೇಜ್ಗಳೇ ನಮ್ಗಿಂತ ಜಾಸ್ತಿ. ನಮ್ಮ ಕಾರಲ್ಲಿ ಡೀಸೆಲ್ ಲೀಕ್ ಆಗ್ತಿದೆ ಗೈಸ್. ನಮ್ಮ ಟಿಟಿಲಿ ಡೀಸೆಲ್ ಲೀಕ್ ಆಗ್ತಿದೆ ಗೈಸ್. ಗೊತ್ತಿಲ್ಲ, ಲೀಕ್ ಆಗ್ತಿತ್ತಂತೆ. ಭಯ ಆಗ್ತೈತೆ ನನಗೆ. ಟುಮ್ ಬರ್ಡೇಗೆ ನಾವೇನು ಕೇಕ್ ಎತ್ಕೊಂಡಿಲ್ಲ. ಇಲ್ಲಿ ನಾವು ಹೋಗ್ತಿರೋ ಜಾಗದಲ್ಲಿ ಒಂದು ಸರ್ಪ್ರೈಸ್ ಇದೆ, ಅದು ನೀವು ನೋಡಿ. ಇನ್ನು 5 ನಿಮಿಷದಲ್ಲಿ 12 ಗಂಟೆ ಆಗುತ್ತೆ ಒಂದು ಬರ್ಡೇ ಸ್ಟಾರ್ಟ್. ಏನಕ್ಕೆ ಟೈಮ್ ಎಷ್ಟು? ಗೈಸ್ ನಾವು 1 ನಿಮಿಷದಲ್ಲಿ 12 o'clock. ಎಷ್ಟು ಟೈಮು? ಎಷ್ಟು ಟೈಮ್? 1 ನಿಮಿಷ. ಯಾರ್ದಾರು ಫೋನ್ ಬಂದ್ರೆ ಈಗ ಬ್ಲಾಗಲ್ಲೇ ಬರುತ್ತೆ ಅದು. ಎಷ್ಟು Happy birthday! Happy birthday! Happy birthday! Happy birthday, Sahil!
ಅಪ್ಪಗೆ ಹ್ಯಾಪಿ ಬರ್ಡೇ ಅಂತವನೆ. ಹಾ ಮಲ್ಕೊಳ್ಳಿ ನೋಡ್ರಿ, ಮಲ್ಗೋಣ ನೋಡ್ರಿ, ಸಾಕು ಸಾಕು. ಅಣ್ಣ ಯೂಟ ನೋಡಿರಿ, ಆಯ್ತು ಗಾಯ್ಸ್, ಇಬ್ರು ಕಾಲ್ ಬಂತು, ಬಿಸಿ ಬರ್ತಾ ಇತ್ತು, ಬಿಸಿ ಇಬ್ರು 3 ಜನ ರಿಸೀವ್ ಮಾಡಿದ್ಮೇಲೆ 4ನೇ ಅವ್ರದ್ದು ಮಾಡ್ತಾವನೆ. ನಾನು ಮಲ್ಗಕ್ಕೆ ಈ ಸೀಟ್ ಎತ್ಕೊಂಡಿದ್ದೆ, ನಮ್ಮಾಗ ಬಿಟ್ಕೊಟ್ಬಿಟ್ಟೆ ಈ ಸೀಟ್ನಾಗೆ 2 ಸೀಟು. ಒಳ್ಳೆ ಜಾಗ ಇತ್ತು ಮಲ್ಗಕ್ಕೆ. ಹಿಂದೆಗಡೆ ಸೀಟಿಗೆ ಬಂದಿದ್ದೀನಿ ನೋಡಿ, ಎಲ್ಲ ಹಿಂಗಿದೆ ಲಗೇಜು. ಅಲ್ಲಿಗೆ ಮಲ್ಗಕ್ಕೆ ಟ್ರೈ ಮಾಡ್ತೀನಿ. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಒಳ್ಳೆ ನಿದ್ದೆ ಹೊಡೆದು ಯಾವುದೋ ಊರಲ್ಲಿ ಎದ್ದಿದ್ದೀನಿ. ಬ್ಯಾಕ್ ಸೀಟಲ್ಲಿ ಸೆಟ್ ಮಾಡ್ಕೊಂಡು ಮಲಗ್ದವನು ಇವಾಗ ಎದ್ದಿದ್ದೀನಿ ಗೈಸ್. 6:30 7 ಗಂಟೆಗೆ ಎದ್ದಿದ್ದೀನಿ. ನಿದ್ದೆ ಇದೆ. ಅಲ್ಲೂ ಇಳಿಸಿದ್ದಾರೆ ರೆಸ್ಟ್ ರೂಮ್ ಹತ್ರ, ಸೊ ಅದಕ್ಕೆಲ್ಲ ಇಳಿದಿದ್ದಾರೆ. ಅದಕ್ಕೆ ಇವಾಗ ನಾನು ಇಳಿದೆ ಸ್ವಲ್ಪ ಉಸಿರು ತಗೊಳ್ಳೋಣ ಅಂತ ಮತ್ತೆ ಮಲಗಕ್ಕೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಎಕ್ಸಾಕ್ಟಾಗಿ ನಾವು ಯಾವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದು ನೀವು ನಾಳೆ ವ್ಲಾಗಲ್ಲೇ ನೋಡಿ. ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. Bye bye. See you tomorrow. ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮ